2025-26ನೇ ಸಾಲಿನಿಂದ 2029-30ನೇ ಸಾಲಿನ ತಾಲೂಕು ಕೃಷಿಕ ಸಮಾಜದ ಪದಾಧಿಕಾರಿಗಳ ಚುನಾವಣೆಯನ್ನು ಟಿ.ನರಸೀಪುರ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯಲ್ಲಿ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಬಿ.ಎಂ. ಶಿವಮಲಪ್ಪ ಹಾಗೂ ಉಪಾಧ್ಯಕ್ಷರಾಗಿ ನಾಗರಾಜು ಅವಿರೋಧವಾಗಿ ಆಯ್ಕೆಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ನೂತನ ಅಧ್ಯಕ್ಷರಾದ ಶಿವಮಲಪ್ಪನವರು, ನನ್ನನ್ನು 4ನೇ ಬಾರಿಗೆ ನನ್ನ ಮೇಲೆ ವಿಶ್ವಾಸವಿಟ್ಟು ಆಯ್ಕೆ ಮಾಡಿದ ನಿರ್ದೇಶಕರುಗಳು ಹಾಗೂ ರೈತ ಬಂಧುಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ಮುಂದಿನ ದಿನದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದಿಂದ ಬರುವ ಸೌಲಭ್ಯವನ್ನು ರೈತರಿಗೆ ಪ್ರಾಮಾಣಿಕವಾಗಿ ತಲುಪಿಸುವ ಪ್ರಯತ್ನ ಮಾಡ್ತೇನೆ ಎಂದರು. ಈ ಸಂದರ್ಭದಲ್ಲಿ ಪ್ರಧಾನ ಕಾರ್ಯದರ್ಶಿ ರಾಜಗೋಪಾಲ್, ಖಜಾಂಚಿ ನಂಜುಂಡಸ್ವಾಮಿ, ಜಿಲ್ಲಾ ಪ್ರತಿನಿಧಿ ಚಿಕ್ಕಜೇವರಪ್ಪ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ತಾಲೂಕು ಕೃಷಿಕ ಸಮಾಜದ ಒಂದು ಕಮಿಟಿಗೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ನಿರ್ದೇಶಕರೇ, ಉಪಾಧ್ಯಕ್ಷರೇ, ಪ್ರಧಾನ ಕಾರ್ಯದರ್ಶಿಗಳೇ, ಖಜಾಂಚಿಯವರೇ, ಜಿಲ್ಲಾ ಪ್ರತಿನಿಧಿಯಾಗಿ ಆಯ್ಕೆಯಾಗಿರ್ತಕ್ಕಂಥ ಚಿಕ್ಕಜೇವರಪ್ಪನವರೇ, ನಮ್ಮೆಲ್ಲರ ಹಿರಿಯರು ಮತ್ತು ಇವತ್ತು ಹಂಗಾಮಿ ಅಧ್ಯಕ್ಷ ಹಂಗೆ ಸುಸೂತ್ರವಾಗಿ ನಡೆಸ್ಕೊಟ್ಟಂಥ ಹಿರಿಯರಾದಂಥ ಕೆ.ಜಿ. ವೀರಣ್ಣನವರೇ ಹಾಗೂ ಗ್ರಾಮಸ್ಥರೇ, ಕೃಷಿಕರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇದು ನನ್ನ 4ನೇ ಅವಧಿ ಅಂತ ಕಾಣಿಸ್ತದೆ. ಬಟ್ ಚುನಾವಣೆ ಮುಖಾಂತರ ಆದಂಥ 2ನೇ ಅವಧಿ. 9.5 ವರ್ಷಗಳ ಕಾಲ ಹೈಕೋರ್ಟ್ನಲ್ಲಿ ಸ್ಟೇ ಇದ್ದ ಕಾರಣಕ್ಕಾಗಿ ಚುನಾವಣೆ ನಡೆದಿರಲಿಲ್ಲ. ಈ ಸರಿ ಚುನಾವಣೆ ನಡೆದಾಗಲಿ ತಮ್ಮೆಲ್ಲರ ಸಹಕಾರದಿಂದ ನಾನು ಮತ್ತೆ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ಆ ಒಂದು ಏನು ಡೈರೆಕ್ಟರ್ಗಳು ನನ್ನ ಮೇಲೆ ವಿಶ್ವಾಸ ಇಟ್ಟು ಮತ್ತೆ ನನ್ನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದಾರೆ, ಆ ವಿಶ್ವಾಸನ ನಾನು ಉಳಿಸ್ಕೊತೀನಿ. ಹಿಂದೆ ಏನೇ ತಪ್ಪುಗಳಾಗಿದ್ದರೂ ಕೂಡ ಅದನ್ನು ಸರಿ ಮಾಡಿಕೊಂಡು ಮುಂದೆ ಉತ್ತಮವಾದ ಕೆಲಸಗಳನ್ನ ಮಾಡಲಿಕ್ಕೆ ನಾನು ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಮತ್ತು ಎಗೈನು ಕೃಷಿಕ ಸಮಾಜ ಅಂತಂದರೆ ರೈತರ ಜೊತೆ ಸಂಪರ್ಕ ಇರತಕ್ಕಂಥ ಒಂದು ಸಮಾಜ. ಈಗ ಹಲವಾರು ರೈತ ಸಂಘಗಳಿದೆ, ಬಟ್ ಅವರದೇ ಆದ ಕೆಲವು ವಿಂಗ್ಗಳಿದೆ. ಬಟ್ ಆದರೆ ಕೃಷಿಕ ಸಮಾಜ ಅನ್ನೋಕ್ಕೆ ಒಂದು ವಿಶೇಷವಾದ ಸ್ಥಾನ ಇದೆ. ಕಾರಣ ಅದಕ್ಕೊಂದು ಎಲೆಕ್ಟೆಡ್ ಬಾಡಿ ಅಂತಿದೆ, ಅದಕ್ಕೊಂದು ಸಿಸ್ಟಮ್ ಅಂತಿದೆ. ನಾವು ಚುನಾವಣೆ ಮುಖಾಂತರ ರೈತರ ಪ್ರತಿನಿಧಿಯಾಗಿ ನಾವು ಆಯ್ಕೆಯಾಗಿದ್ದೀನಿ. ಆ ರೈತರನ್ನ ಮುಂದಿನ ದಿನಗಳಲ್ಲಿ ಎಲ್ಲರನ್ನೂ ವಿಶ್ವಾಸ ತಗೊಂಡು ಮತ್ತು ಆ ಕೃಷಿಕ ಸಮಾಜದ ವತಿಯಿಂದ ನಾನು ಏನು ರೈತರಿಗೆ ಸಹಾಯ ಮಾಡ್ಬೋದು ಅನ್ನೋದನ್ನ ಅಧಿಕಾರಿಗಳ ಜೊತೆ ಮತ್ತು ನಮ್ಮ ಜಿಲ್ಲಾ ಸಚಿವರ ಜೊತೆ, ನಮ್ಮ ಜಿಲ್ಲಾ ಶಾಸಕರುಗಳ ಜೊತೆ ಮತ್ತು ಎಲ್ಲರ ಜೊತೆ ನಾನು ವಿಶ್ವಾಸ ಇಟ್ಕೊಂಡು ಆ ಕೃಷಿಕ ಸಮಾಜವನ್ನು ಒಂದು ಮಾದರಿ ಸಮಾಜವಾಗಿ ನಾನು ಪರಿವರ್ತನೆ ಮಾಡ್ತೀನಿ ಅನ್ನುವಂಥ ವಿಶ್ವಾಸ ನನಗಿದೆ. ಅದಕ್ಕೆಲ್ಲ ನಿಮ್ಮೆಲ್ಲರ ಸಹಕಾರ ಇದ್ದರೆ ಅಂಥ ಒಂದು ಸಮಾಜವನ್ನು ನಿರ್ಮಾಣ ಮಾಡೋಣ ಅಂತೇಳಿ ಅಧಿಕಾರಿಗಳು ನಮಗೆ ಇಷ್ಟೊಂದು ಸುಸೂತ್ರವಾಗಿ ಚುನಾವಣೆ ನಡೀಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇವತ್ತು ಅವಿರೋಧವಾಗಿ ಯಾವುದೇ ವಿರೋಧ ಇಲ್ಲದೆ ನನ್ನ ಅಧ್ಯಕ್ಷರು ಮಾಡಿದ್ದಾರೆ, ನಾಗರಾಜ್ ಅವ್ರನ್ನ ಉಪಾಧ್ಯಕ್ಷರು ಮಾಡಿದ್ದಾರೆ, ರಾಜಗೋಪಾಲ್ ಅವ್ರನ್ನ ಪ್ರಧಾನ ಕಾರ್ಯದರ್ಶಿ ಮಾಡಿದ್ದಾರೆ, ಮತ್ತು ಚಿಕ್ಕಜೇವರಪ್ಪನವ್ರನ್ನ ಜಿಲ್ಲಾ ಪ್ರತಿನಿಧಿ ಮಾಡಿದ್ದಾರೆ, ನಂಜುಂಡಸ್ವಾಮಿ ಅವ್ರನ್ನ ಖಜಾಂಚಿ ಮಾಡಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಹೊಂದಿಸಿ ನಿಮ್ಮ ಈ ವಿಶ್ವಾಸವನ್ನು ನಾನು ಉಳಿಸ್ಕೋತೀನಿ ಅಂತೇಳಿ ಪತ್ರಿಕಾ ಮಾಧ್ಯಮದವರ ತಮಗೂ ನಿಮಗೂ ಒಂದು ನಮಸ್ಕಾರಗಳನ್ನು ತಿಳಿಸಿ ನಾನು ನಾಲ್ಕಾರು ಮಾತಾಡಲಿಕ್ಕೆ ಅವಕಾಶ ಕೊಟ್ಟೆ.